ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗದ ಭೂಮಾಪಕರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಬೆಳಗಾವಿಯಲ್ಲಿ ಬೃಹತ್ತವಾದ ಪ್ರತಿಭಟನೆ ಹಾಕೊಂಡ್ರೆ, ಯಾಕಂದ್ರೆ ಅವರು ಏನು ಈಗಾಗಲೇ ಏನು ಕಾಯಂಗೊಳಿಸಬೇಕು ನಿಟ್ಟಿನಲ್ಲಿ ಮತ್ತೆ ಈ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಲಬುರಗಿ ಆಗಿರ್ಬೋದು ಮತ್ತು ಬೆಳಗಾವಿ ವಿಭಾಗದ ಸುಮಾರು 10-12 ಜಿಲ್ಲೆಯಿಂದ ಸುಮಾರು 1000ಕ್ಕೂ ಹೆಚ್ಚು ಭೂಮಾಪಕರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ತೋರಿಸ್ತಿದ್ದೀವಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಅಂದ್ರೆ ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭೂಮಾಪಕರು ಏನು ಪರವಾನಗಿ ಪಡೆದು ಭೂಮಾಪಕರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಇಲ್ಲಿ ಏನಂದ್ರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಕೂಡ ಮುಂದಾಗಿದ್ದಾರೆ. ಏನು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗಳವರೆಗೂ ಕೂಡ ಏನು ಪಾದಯಾತ್ರೆ ಮೂಲಕ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ಮುಂದಾಗ್ತಾರೆ. ಯಾಕಂದ್ರೆ ಕಳೆದ 2008ರಿಂದನೂ ಕೂಡ ಸರ್ಕಾರಗಳು ಯಾವ ಸರ್ಕಾರಗಳು ಬರ್ತವೆ ಎಲ್ಲವೂ ಕೂಡ ಆಶ್ವಾಸನೆ ಕೊಡ್ತಾ ಹೋಗ್ತಾ ಇದ್ವು. ಯಾಕಂತಂದ್ರೆ ಇವರಿಗೆ ಕಾಯಂ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಕೂಡ ಇಲ್ಲಿವರೆಗೂ ಕೂಡ ಅವರ ಬೇಡಿಕೆಗಳು ಈಡೇರಿಲ್ಲ. ಅಲ್ಲದೆ ಪ್ರತಿ ವರ್ಷ ಇನ್ನು ಅಧಿವೇಶನದಲ್ಲಿ ಕೂಡ ಇವರು ಪ್ರತಿಭಟನೆ ಮಾಡ್ತಾರೆ. ಆದರೆ ಬಂದು ಸರ್ಕಾರದ ಪ್ರತಿನಿಧಿಯಾಗಿ ಯಾರು ಬಂದು ಮನವಿಯನ್ನು ಸ್ವೀಕರಿಸಿ ಹೋದಂಥ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ಹೋಗುವಂಥ ಕೆಲಸ ಕೂಡ ಮುಂದಾಗ್ತಾ ಇದ್ರು. ಆದರೆ ಇಲ್ಲಿವರೆಗೂ ಕೂಡ ಇವರ ಬೇಡಿಕೆಗಳು ಇದಾವೆ ಯಾವುವು ಕೂಡ ಈಡೇರಿಲ್ಲ. ಕೇವಲ ಇವರು ಒಂದು ಏನಂತಂದ್ರೆ ಒಂದು ಭೂಮಾಪನ ಮಾಡುವಂಥ ಸಂದರ್ಭದಲ್ಲಿ ಕೇವಲ 1200 ರೂಪಾಯಿ ಮಾತ್ರವನ್ನ ಫೀಸ್ ತೆಗೆದುಕೊಳ್ಳತಕ್ಕದ್ದು. ಹೀಗಾಗಿ ಇದರಿಂದ ರೊಚ್ಚಿಗೆದ್ದಂತ ಸುಮಾರು ಜಿಲ್ಲೆಯ ಭೂಮಾಪಕರು ಏನಿದ್ದಾರೆ, ಏನು ಸರ್ಕಾರದಿಂದ ಪರವಾನಗಿ ಪಡೆದಂಥವ್ರು ಇವರೆಲ್ಲರೂ ಕೂಡ ಇವತ್ತು ಬೆಳಗಾವಿಯಲ್ಲಿ ಜಮಾವಣೆಗೊಂಡು ಪ್ರತಿಭಟನೆಗೆ ಮುಂದಾಗಿರ್ತದ್ದು ನಾವು ಈಗ ಮಾತಾಡ್ತಾ ದೃಶ್ಯದಲ್ಲಿ. ಮೇಡಮ್ ಅವರು ಎಲ್ಲಿಂದ ಬಂದಿರಿ, ಆಮೇಲೆ ಎಷ್ಟು ದಿವಸದಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ? ಭಾಳ ದಿನದಿಂದ ಸಮಸ್ಯೆಗಳು ಬಗೆಹರಿದಿಲ್ಲ. ನಮಗೂ ಕಾಯಮಾತಿ ಮಾಡಿಕೊಳ್ತೀವಿ ಅಂತಾರೆ, ಮಾಡಿಕೊಳ್ತಾ ಇಲ್ಲ. ನಮಗೆ ಕಾಯಂ ಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೇ ಬೇಕು. ಅಲ್ಲ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ನೀವು ಪ್ರತಿ ವರ್ಷ ವಿಧಾನಸೌಧದಲ್ಲಿ ಅಧಿವೇಶನದಲ್ಲೂ ಕೂಡ ನೀವು ಮನವಿ ಕೊಡ್ತಿದ್ರೆ, ಮನವಿಗೆ ಬಂದು ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಇಸ್ಕೊಂಡು ಹೋಗ್ತಾರೆ, ಆಶ್ವಾಸನೆ ಕೊಡ್ತಾರೆ, ಇಲ್ಲಿವರೆಗೆ ಯಾಕೆ ಇಡ್ತಾ ಇಲ್ಲ ಅಂತ? ನಾವು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಹೋದ ವರ್ಷ ಸಿದ್ದರಾಮಯ್ಯ ಅವರು ನಮಗೆ ಭರವಸೆ ಕೊಟ್ಟಿದ್ರು, ಅದು ಇನ್ನೂವರೆಗೂ ಈಡೇರಿಲ್ಲ. ಅದರಂತೆ ಇಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಸರ್, ತಾವು ಕೂಡ ಇವತ್ತು ಬೃಹತ್ತಾದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ಸರ್. ಪ್ರತಿ ವರ್ಷನೂ ಇದೇ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀವು ಬರೀ ಮನವಿ ಸಲ್ಲಿಸಿಕೊಂಡು ಹೋದ್ರೆ ನಿಮ್ಮ ಭೂಮಾಪಕರು ಕಾಯಂಗೊಳಿಸೋದು ಯಾವಾಗ, ವಿವಿಧ ಬೇಡಿಕೆಗಳು ಈಡೇರೋದು ಯಾವಾಗ ಅಂತ? ಸರ್, ನಾವು ಈ ಪರವಾನಗಿ ಭೂಮಾಪಕರು ಏನು ಜೀತ ಪದ್ಧತಿ ಇದೆ, ಮನವಿಗಳು ಸಲ್ಲಿಸ್ಕೊಂಡು ಸುಮಾರು 25 ವರ್ಷಗಳ ಕಡೆಯಿಂದ ಬರ್ತಾನೆ ಇದ್ದೀವಿ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ. ಈ ಉದಾಹರಣೆ ಯಾಕೆ ಕೊಟ್ಟೆ ಅಂತಂದರೆ, ದೇವರು ಅಂದರೆ ಸರ್ಕಾರ ಆಗಿರುತ್ತೆ. ಆ ಸರ್ಕಾರಕ್ಕೆ ವರದಿ ನೀಡ್ತಕ್ಕಂಥ ಪೂಜಾರಿಗಳು ಅಂದರೆ ನಮ್ಮ ಇಲಾಖೆ ಆಗಿರುತ್ತೆ. ಈ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾಕೆ ನಮ್ಮ ಬಗ್ಗೆ ಒಳ್ಳೆ ರೀತಿಯಾದ ವರದಿಯನ್ನು ಕೊಟ್ಟು ನಮ್ಮನ್ನು ಪರವಾನಗಿ ಭೂಮಾಪಕರನ್ನು ಸತತ 23 ವರ್ಷಗಳಿಂದ ಏನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ವಿ, ನಮ್ಮನ್ನು ಇಲಾಖೆ ಒಳಗಡೆ ವಿಲೀನ ಯಾಕೆ ಮಾಡ್ಕೋಬಾರ್ದು? ಆ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದಾಖಲೆಗಳು, ನ್ಯಾಯಾಲಯದ ಆದೇಶಗಳು, ಭೂದಾಸ 88 ಅಂತ ಒಂದು ಕಡತನೆ ಆಗಿದೆ. ಮತ್ತು ಇವುಗಳನ್ನೆಲ್ಲ ಒಳಗೊಂಡು ಈ ಹಿಂದೆ ಇರ್ತಕ್ಕಂಥ ಕಂದಾಯ ಸಚಿವರುಗಳು ಕೂಡ ನಿಮ್ಮನ್ನು ಕಾಯಮಾತಿ ಮಾಡ್ತೀವಿ, ಇಲಾಖೆ ಒಳಗಡೆ ತಗೊತೀವಿ ಅಂತ ಹೇಳಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆ ತಯಾರಾಗಿ ಸರ್ಕಾರದಿಂದ ಇಲಾಖೆಗೆ ಹೋದರೆ ಇಲಾಖೆಯಿಂದ ಯಾವುದೇ ರೀತಿಯಾದ ಸರಿಯಾದ ವರದಿಯನ್ನು ನಮಗೆ ನೀಡದೆ ನಮಗೆ ಇದೇ ಜೀತ ಪದ್ಧತಿಯಿಂದ ದುಡಿಸ್ಕೊಂಡು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಬಹುಶಃ ಅಂತ ಒಂದು ಅನುಮಾನ ಬಂದು ಈ ಕಟ್ಟಕಡೆಯಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಜೀದ್ದಾಳು ಪದ್ಧತಿಯಿಂದ ಹೊರಗಡೆ ಬರಬೇಕು. ನಾವೇನು ಪರವಾನಗಿ ಭೂಮಾಪಕರಾಗಿ ರಾಜ್ಯಾದ್ಯಂತ 5,000 ರಿಂದ 5,500 ಜನ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಪರವಾನಗಿ ಭೂಮಾಪಕರಿಗೆ ನೀಡಿರ್ತಕ್ಕಂಥ ಕೆಲಸ ಅಲ್ಲದೆ ಸರ್ಕಾರ ನೀಡತಕ್ಕಂಥ ಎಲ್ಲ ಅಳತೆ ಕೆಲಸಗಳನ್ನು ಚಾಚೂ ತಪ್ಪದೆ, ಅದರಲ್ಲೂ ಪ್ರತ್ಯೇಕವಾಗಿ ಮಾನ್ಯ ಕಂದಾಯ ಸಚಿವರು ದಕ್ಷ ಆಡಳಿತಗಾರರಾಗಿರ್ತಾರೆ. ಅವ್ರದ್ದು ಒಂದು ಕನಸಿನ ಕೂಗಾಕಿರ್ತಕ್ಕಂತಹ ಈ ದರ್ಖಾಸ್ತು ಪೋಡಿ ಆಂದೋಲನ ಅನ್ನೋದು ಬಹುತೇಕ ಇಲ್ಲಿ ನೆರೆದಿರ್ತಕ್ಕಂತಹ ಮತ್ತು ರಾಜ್ಯಾದ್ಯಂತ ಎಲ್ಲ ಪರವಾನಗಿ ಭೂಮಾಪಕರೇ ಆ ದರ್ಖಾಸ್ತು ಪೋಡಿ ಅಳತೆ ಕಾರ್ಯ ಸಕ್ಸಸ್ ಮಾಡಿ ಮಾನ್ಯ ನಮ್ಮ ಘನ ಸರ್ಕಾರ ಮತ್ತು ನಮ್ಮ ಕಂದಾಯ ಸಚಿವರುಗಳ ಒಂದು ಹೆಸರನ್ನು ಉಳಿಸಿದ್ದೀವಿ. ಈ ವಿಷಯವನ್ನು ಕೂಡ ಇಲಾಖೆ ನಮ್ಮ ಇವರು ಯಾರು ಕಂದಾಯ ಸಚಿವರುಗಳ ಗಮನಕ್ಕೆ ತಂದು ನಮ್ಮನ್ನು ಸರ್ಕಾರದ ಒಳಗಡೆ ವಿಲೀನ ಮಾಡಿ ನಮ್ಮನ್ನು ಸರ್ಕಾರಿ ಭೂಮಾಪಕರಾಗಿ ಮಾಡ್ಬೋದಾಗಿತ್ತು. ಯಾಕೆ ಈ ಮೀನಾಮೇಷ ಕಾರ್ಯ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಇದು ಏನು ವಿಚಿತ್ರ ಅಂತ. ಒಂದು ವೇಳೆ ಮಾಡದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಏನು? ಬರೀ ಪ್ರತಿಭಟನೆಗೆ ಸೀಮಿತ ಮುಂದಿನ ಏನು ನಡೆಯುತ್ತಾ?
ಈಗಿನ ಪರಿಸ್ಥಿತಿಯಲ್ಲಿ ಶಾಂತ ರೀತಿಯಲ್ಲಿ ವಿಭಾಗ ಮಟ್ಟವಾರು ನಾವು ಪ್ರತಿಭಟನೆಯನ್ನು ಮಾಡಿ ಮುಷ್ಕರವನ್ನು ಶಾಂತ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಮ್ಮ ಮನವಿಗಳನ್ನು ಕೊಟ್ಟು ಅವ್ರ ಗಮನಕ್ಕೆ ತಂದು ಇಲಾಖೆ ಮತ್ತು ಸರ್ಕಾರಕ್ಕೆ ನಮ್ಮ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳೋ ಮಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮಗೆ ಈ ವಿಚಾರದಲ್ಲಿ ನಮಗೆ ನ್ಯಾಯ ದೊರಕಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡು ನಮ್ಮ ಹಕ್ಕನ್ನು ಪಡೆಯದೆ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಹಾಜರಾಗೋದಿಲ್ಲ, ಹಕ್ಕನ್ನು ಪಡೆದೇ ತೀರ್ತೀವಿ ಅಂತ ಒಂದು ಆಶ್ವಾಸನೆಯಿಂದ ಈ ಮುಷ್ಕರವನ್ನು ಇನ್ನೂ ಗಟ್ಟಿಯಾಗಿ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ತೇವೆ. ರಾಜಕೀಯಕ್ಕಂಥದ್ದು ಮುಂದಿನಲ್ಲೇ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಕೂಡ ಮುಂದಾಗ್ತೇವೆ. ಈಗಾಗಲೇ ಇಷ್ಟು ಜನ ಸೇರ್ಕೊಂಡು ನಾವು ಈಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಕೂಡ ಸಲ್ಲಿಸ್ತೀವಿ. ನಮ್ಮನ್ನ ಜೀತದಾಳ ಪದ್ಧತಿ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ರೆ ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕಬೇಕು. ಸರ್ಕಾರ ನಮ್ಮನ್ನೆಲ್ಲ ಕಾಯಮಾಗಿ ಮಾಡ್ಕೊಳ್ಬೇಕು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.